ಭಾರತೀಯ ಜನತಾ ಪಕ್ಷ ವತಿಯಿಂದ ನಡೀತಕ್ಕಂಥ 4ನೇ ತಾರೀಕು ನಮ್ಮ ಹೋರಾಟ. ಯಾವೊಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತಕ್ಕಂಥ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆದರೆ ಅನೇಕ ಡೆತ್ ನೋಡಿದ ಅನೇಕ ಹೆಸರು ಉಲ್ಲೇಖ ಆಗಿದ್ದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ ನಾಯಕರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ವಿಜಯಣ್ಣನವರು ಮತ್ತು ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ್ ಅಣ್ಣವರು, ಚಲವದ್ ನಾರಾಯಣ ಸ್ವಾಮಿ ಅಣ್ಣವರು, ರವಿಕುಮಾರ್ ಅವರು, ಮಹೇಶ್ ಅಣ್ಣವರು, ಸಿಟಿ ರವಿ ಅಣ್ಣವರು, ಟಿ ರಾಜೀವ್ ಅವರು, ಈ ರೀತಿ ಅನೇಕ ನಮ್ಮ ಭಾರತೀಯ ಜನತಾ ಹಿರಿಯ ನಾಯಕರ ಜೊತೆಯಲ್ಲಿ ಇವತ್ತು 4ನೇ ತಾರೀಕು ನಡೆದಂಥ ಹೋರಾಟದಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಕರಿಸಿ ಒಳ್ಳೆ ರೀತಿಯಲ್ಲಿ ಇವತ್ತು ಗುಲ್ಬರ್ಗಾದಲ್ಲಿ ಒಂದು ಹೋರಾಟ ಮಾಡಿತ್ತು ನಾವು ಎಲ್ಲರೂ ಕೂಡ ನೋಡಿದ್ದೀವಿ. ಮತ್ತು ಶಾಂತ ರೀತಿಯಲ್ಲಿ ಯಾವುದೇ ಕೂಡ ಯಾರಿಗೆ ತೊಂದರೆ ಕೊಡ್ಲಾರ್ತಕ್ಕಂಥ ನಾವು ಹೋರಾಟ ಕೂಡ ನಾವು ಮಾಡಿದ್ದೇವೆ. ಇವತ್ತು ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ನಾವು ಇದ್ದಿದ್ದೆವು. ಇವತ್ತು ಜಿಲ್ಲೆಯಲ್ಲಿ ಆಗಿರ್ಬೋದು ಯಾವುದೇ ಕೂಡ ತೊಂದರೆಗಳಾದರೆ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಅಪೋಸಿಷನ್ದಲ್ಲಿ ನಾವು ಕುಂತಿದ್ದು ಒಂದು ಕೆಲಸ ಮಾಡಲೇಬೇಕಾಗ್ತದೆ. ಇವತ್ತು ಸಚಿನ್ ಪಾಂಚಾಳ್ ಅಂತಕ್ಕಂಥ ಡೆತ್ ನೋಟ್ನಲ್ಲಿ ಈ ನಾನು ಸಾಯ್ಲಿಕ್ಕೆ ಏನೇನು ಕಾರಣಗಳು, ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ಕೂಡ ಅದರಲ್ಲಿ ಎಲ್ಲ ಕೂಡ ಡೀಟೇಲ್ ಉಲ್ಲೇಖ ಮಾಡ್ಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ. ನೀವು ಅವತ್ತಿನ ದಿನನೇದೇನು 26ನೇ ತಾರೀಕಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸಚಿನ್ ಪಾಂಚಾಳ್ ಅಂತಕ್ಕಂಥ ಅವತ್ತಿನ ದಿನನೇ ನೀವು ನೇರವಾಗಿ ಕಮಿಷನರ್ ಅವರು ಅಥವಾ SP ಅವರಿಗೆ ಮಾತಾಡಿ ಯಾರೇ ಇರಲಿ, ಅವರು ಯಾರೇ ನನ್ನ ಹಿಂಬಾಲಕರಿರಲಿ ಮತ್ತೊಬ್ಬರು ಹಿಂಬಾಲಕರಿರಲಿ, ಆದ್ರೆ ಅವ್ರು ಆದಷ್ಟು ಬೇಗನೆ ಅವ್ರು ಅರೆಸ್ಟ್ ಮಾಡಿದ್ರ ಬಗ್ಗೆ ಏನದ ಕ್ರಮ ತಗೊಳ್ರಿ ಅಂತಕ್ಕಂಥದ್ದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಆದರೆ ಇವತ್ತು 11-12 ದಿನ ಆದರೂ ಕೂಡ ಅವ್ರಿಗೆ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದ್ರ ಮೇಲೆ ಉಸ್ತುವಾರಿ ಸಚಿವರು ಕೂಡ ಉಲ್ಟಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂಥವ್ರಿಗೆ ಅವರಿಗೆ ನಾವು ಮನಸ್ಸು ಮಾಡಿದರೆ ನಾನು ಬಂದರೆ ನೀವು ಮನೆ ಬಿಟ್ಟು ಹೋಗ್ಬೇಕಂತಕ್ಕಂಥ ಕೂಡ ಇವತ್ತು ನೀನು ಮಾತಾಡಿದ ಕೂಡ ನಾನು ನೋಡಿದ್ದೀನಿ. ಆದರೆ ಇವತ್ತು ನಾವು ಅಪೋಸಿಷನ್ ಯಾವುದು ಕೆಲಸ ಮಾಡಬಾರ್ದ, ಜನರ ತೊಂದರೆ ಆದರೆ ಇವತ್ತು ಸರ್ಕಾರ ಮುಡಿಸ್ತಕ್ಕಂಥ ಕೆಲಸ ನಾವು ಮಾಡಬಾರ್ದ, ತಿಳಿರ್ತಕ್ಕಂಥ ಕೆಲಸ ಮಾಡಬಾರ್ದ. ಆದರೆ ಇಂಥ ಯಾವೇ ಕೂಡ ಅವರು ಮಾತಾಡಿದ್ರು ಕೂಡ ನಾವು ಹೆದರೋರಲ್ಲ. ಇವತ್ತೇನೇ ಇದ್ರು ಕೂಡ ಇವತ್ತು ಯಾರು ಮನೆ ಕೂಡಿಸ್ತಾರೋ ಯಾರು ಮನೆ ಕಳಿಸ್ತಾರೋ ಅಂತಕ್ಕಂಥ ಕೂಡ ನಾನು ತೀರ್ಮಾನ ಮಾಡಲ್ಲ, ಅವರು ತೀರ್ಮಾನ ಮಾಡಲ್ಲ. ಅದು ತೀರ್ಮಾನ ಮಾಡ್ತಕ್ಕಂಥ ಇವತ್ತು ಕಾರ್ಯಕರ್ತರು ಕೈಯಲ್ಲಿದೆ, ಜನರ ಕೈಯಲ್ಲಿದೆ, ಅವ್ರು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಈಗ ಅಧಿಕಾರ ಅವ್ರ ಕೈಯಲ್ಲಿದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಅದಾರ, ಅಧಿಕಾರಿಗಳು ಅವ್ರ ಬಳಿ ಅದಾರ. ಯಾರು ಏನೇ ಮಾಡ್ತಿದಾರ ಅಂತ ತನಿಖೆ ಮಾಡಲಿಲ್ಲ, ಬ್ಯಾಡ ಅಂತ ಯಾರು ಹೇಳ್ತಾ ಇದ್ದಾರೆ. ನಾವು ಯಾವುದನ್ನ ಬ್ಯಾಡ ಅಂತ ಹೇಳಿದ್ದೇವೆ, ಈ ತನಿಖೆ ಮಾಡ್ಲಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ಯಾವ್ಯಾವ ತನಿಖೆ ಮಾಡಿಸ್ಬೇಕು ಎಲ್ಲ ತನಿಖೆ ಮಾಡಿಸ್ಲಿ. ನಾವು ತನಿಖೆಗೆ ಯಾವನ್ನ ಮಾಡಿದ್ದೀವಿ, ಅಧಿಕಾರ ಅವ್ರ ಕೈದಾಗಿದೆ, ತನಿಖೆ ಮಾಡಲಿ. ಈಗ ಶಾಸಕರು ಏನೇನು ಮಾಡ್ತಾರ, ಶಾಸಕರು ಏನೇನು ಮಾಡಲ್ಲ ಅಂತಕ್ಕಂಥ ಕೂಡ ಇಡೀ ಜಿಲ್ಲಾ ಜನಗಳಿಗೆ ಗೊತ್ತಿದೆ. ನಾವು ಕೂಡ ಜಿಲ್ಲಾ ಜನರ ಆಶೀರ್ವಾದದಿಂದ ನಾವು 2 ಬಾರಿ ಶಾಸಕರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಕೆಲಸ ಮಾಡ್ತಾ ಇದ್ದೀವಿ.